ಪರಮಾತ್ಮ ಹೇಳ್ತಾನೆ ನೋಡಿರಿ, ಪರಮಾತ್ಮನ ಸೇವಾ ಯಾರಿಗೆ ಅದು ಬೇರೆ ಏನು ಬೇಕಾದ ಅಂತ ಇದ್ರೂ ಅವರಿಗೆ ಅದು ಸಿಹಿ ಅನಿಸೋದಿಲ್ಲ. ಭಗವಂತ ನಾಮಸ್ಮರಣೆ ಹೊರತ ಏನೂ ಅವ್ರಿಗೆ ಬೇಕಾಗಿರೋದಿಲ್ಲ. ಹಂಗೆ ಪರಮಾತ್ಮ ನಾಮಸ್ಮರಣೆ ಒಳಗೆ ಗೋದಾವರಿ ನದಿ ದಂಡಿ ಮ್ಯಾಲೆ ಆಪಿರುವಂಥ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದ ಒಳಗೆ ಗೋವಿಂದ ಪಂತ್ರ ಅಂತ ಹೇಳಿ ಒಬ್ಬ ಮಹಾತ್ಮರಾಗಬಾರ್ದು. ಅವರ ಪತ್ನಿ ಮೀರಾಬಾಯಿ ಅವರಿಗೆ ಒಬ್ಬ ಪತ್ನಿ ಜನಿಸಿದ್ರು, ಸರಣ ಇಟ್ಟಳಪ್ಪ ಅಂತ. ಇಟ್ಟಳಪ್ಪ ಅಂತ ನೋಡ್ರಿ ಬರೀ 7 ವರ್ಷ ಇದ್ದವು. 7 ವರ್ಷ ಇದ್ದಾಗ ವೇದ ಶಾಸ್ತ್ರ ಅಧ್ಯಯನ ಮಾಡಿ ಪತಂಗತನಾಗಿದ್ದ. ಏನ್ರಿ ಭಾಳ ಅಗ್ದಿ ಪಂಡಿತ ಆಗಿದ್ದ. ನೋಡ್ರಿ ಒಂದು ದಿವಸ ವಿಚಾರ ಮಾಡಿದವು, ಪರಮಾತ್ಮ ನಾಮ ಸರಣಿ ಒಳಗೆ ನಾವು ಭಾಗ್ಯಬೇಕಂತೇಳಿ ತಂದೆ ತಾಯಿ ಅನುಮತಿ ಪಡ್ಕೊಂಡು ತೀರ್ಥಯಾತ್ರೆ ಹೊಂಟು ಮಾಡ್ದವು. ನಮಸ್ಕಾರ ಮಾಡಿ ತೀರ್ಥಯಾತ್ರೆ ಬರ್ಬೇಕು ಅಂತ ಹಂಗೆ ಮಾಡ್ಕೊಂಡು ಎಲ್ಲಿಗೆ ಬಂದ, ಅಲಾವತಿಗೆ ಬಂದರು. ಅಂದ್ರೆ ಆಳಂದಿಗೆ ಬಂದ. ಆಳಂದಿ ಒಳಗೆ ಗಂಗಾಳಿ ನದಿ ದಂಡಿ ಮ್ಯಾಲೆ ಒಂದು ಸಿದ್ದೇಶ್ವರ ದೇವಸ್ಥಾನ. ಅಲ್ಲಿ ಅಶ್ವತ್ಥ ವೃಕ್ಷದ ಕಟ್ಟಿ ಮೇಲೆ ನದಿಯೊಳಗೆ ಜಳಕ ಮಾಡಿ ಅವ್ರು ನಿತ್ಯ ನಿಯಮಾದಿಗಳು ಮಾಡ್ಕೊಂತ ಕುಂದ್ರಿ. ಅವರು ಅಲ್ಲಿ ಹರಿಪಾಠ ಏನೋ ಅವ್ರು ನಾಮ ಜಪ ಮಾಡ್ಕೊಂತ ಕುಂತರು ಅಲ್ಲಿ ದಂಡಿ ಮೇಲೆ. ಅವಾಗ ನೋಡ್ರಿ ಅಲ್ಲಿ ಆ ದೇವಸ್ಥಾನಕ್ಕೆ ಸಿದ್ದೋಪಂತರ ಅಂತ ಹೇಳಿ ಒಬ್ಬರು ಕುಲಕರ್ಣಿಯವರು ಆಳಂದಿ ಒಳಗೆ ನಿತ್ಯದಲ್ಲಿ ಬಂದು ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಅಲ್ಲಿ ಪೂಜೆ ಮಾಡ್ಕ್ಯಾಸ ಏನೋ ಅಲ್ಲಿ ಯಾರೋ ಸಾರು ಸಂತರು ಬರಲಿ, ಯೋಗಿ ಜಂಗಮಗಳು ಬರಲಿ, ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಅತಿಥಿ ಸತ್ಕಾರ ಮಾಡಿ ಅವ್ರ ಪೂಜೆ ಪುನಸ್ಕಾರ ಭೋಜನ ಎಲ್ಲ ಮಾಡೋದು ಒಂದು ಪದ್ಧತಿ ಇತ್ತು ಅವರು. ಆ ಪ್ರಕಾರವಾಗಿ ಬಂದ್ರಿ. ಅವರು ಬಂದು ಬಾಳಕ್ಕೆ ನೋಡ್ತಾರೆ. ಅವರು ಯಾರ ಮೇಲೆ ಕೇಳ್ಕೊಂತ ನೋಡಿ ಕ್ಯಾಸ ಪೂಜೆ ಪುನಸ್ಕಾರ ಮಾಡಿ ಮ್ಯಾಲೆ ನೋಡ್ತಾರೆ, ಕಟ್ಟಿ ಮೇಲೆ ಕುಂತು ನಮಸ್ಕಾರ ಮಾಡಾಕಿದ್ರು. ಅವಾಗ ತರುಣಾವಯಸ್ಸು ಹುಡುಗ ಗಿರಿ ಸೂಚಂದ್ರ ನಾನು ಬೆಳೀತಿದ್ದ ಮುಂಜಾನೆ ಟೈಮ. ಅವ್ನ ಮ್ಯಾಲೆ ಭಾಳ ಉಂಟಾಗಿ ಕೇಳ್ತಾರೆ ಅವ್ರು, ಅಪ್ಪ ಮತ್ತು ಯಾವ್ರವ್ರು ಎಲ್ಲಿಂದ ಬಂದ್ರಿ, ಎಲ್ಲಿ ಹೋಗ್ತೀರಿ ಅಂತೇಳಿ ಸಮಾಧಾನ ಕೇಳ್ತಾರೆ ಅವರು. ಅವಾಗ ಕಲ್ಪಂತ ಹೇಳ್ತಾರೆ, ಇಲ್ಲರಿಪ್ಪ ನಾವು ಆಕೆಗಮದವರು ನಾವು ತೀರ್ಥಾಟ ಮಾಡ್ಕೊಂತ ಬಂದೀವಿ ಅಂತೇಳಿ ತನ್ನ ಎಲ್ಲ ಫಸ್ಟ್ ಹೇಳ್ತಾನೆ ರೀ. ಹೇಳ್ಕೊಂಡ್ರೆ ಆತಪ್ಪ ಆಕೆ ಇವತ್ತು ನಮ್ಮ ಮನೆಗೆ ನೀವು ಅತಿಥಿ ಸತ್ಕಾರ ಬರಬೇಕು ಭೋಜನಕ್ಕೆ ಅಂತೇಳಿ ಆಮಂತ್ರ ಪಟ್ರಿ. ಆತಂತೇಳಿ ಅವ್ರು ಆಮಂತ್ರ ಮನೆ ಕ್ಯಾಸ ಅವತ್ತು ಜಾಗ ಜಾಪತಿ ಮಾಡಿ ಊಟಕ್ಕೆ ಅನ್ಪಾದಿದ್ರು. ಹೋಗಿ ಕ್ಯಾಸಲ್ಲಿ ಅವ್ರನ್ನ ಅಗದಿ ಬಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಅಗದಿ ಸತ್ಕಾರ ಇದ್ದರೆ ಭೋಜನ ಮಾಡಿಸಿ ಸಾರು ಮಾಡಿಸಿ ಅವತ್ತಂದ್ರೆ ಮಾಡ್ಕೊಂಡ್ರು. ಅವತ್ತು ಕನಸಿನಾಗ ನೋಡಿ ಸಿದ್ದೋಪಂತರಿಗೆ ಒಬ್ಬಕ್ಕೆ ರುಕ್ಮಿಣಿ ಮಾತಾಡಿ ಒಬ್ಬಕ್ಕೆ ಹೆಣ್ಣು ಮಗಳಿದ್ದಿಲ್ಲ. ಹೆಣ್ಣು ಮಗಳಿದ್ಲಕ್ಕೆ ವಯಸ್ಸಿಗೆ ಬಂದಿದ್ರಿ. ಅವಾಗ ಭಗವಂತ ಅವ್ರು ಸಪ್ಪಣ್ಣ ಹೋದ ನೋಡಿ. ಯಾವ ಸಪ್ಪಣ್ಣಾಗಿ ಇಟ್ಟು ಹೋಗಿ ಸಿದ್ದೋಪಂತ ಸಪ್ಪಣ್ಣ ಹೋಗಿ ಹೇಳ್ತಾನೆ, ಅಪ್ಪ ಮತ್ತು ನಿನ್ನ ಮನೆಗೆ ಅತಿಥಿಯಾಗಿ ಏನು ಬಂದಾನಲ್ಲ ಇಟ್ಟಲ್ಪಂತ, ಅವ್ನು ನಿನ್ನ ಮಗಳ ರುಕ್ಮಿಣಿ ಮಾತಾಡಿ ಕೊಟ್ಟು ಲಗ್ನ ಮಾಡಪ್ಪ, ಜಗತ್ತು ಕಲ್ಯಾಣ ಮಾಡುವಂಥವ್ರು 4 ಮಂದಿ ಅವತಾರಿಗಳು ಬರ್ತಾರು, ಜಗತ್ತು ಕಲ್ಯಾಣ ಮಾಡ್ತಾರೆ, ಅವರಿಂದ ಜಗತ್ತು ಉದ್ಧಾರ ಆಗತ್ತೆ ಅಂತೇಳಿ ಸೊಪ್ಪಣ್ಣ ಊರು ಹೇಳಿದ್ರಿ. ಅವಾಗ ಯಾವಾಗ ಬೆಳಕಾಯಿತು, ಯಾವಾಗ ನಾವು ಹುಡುಗ ಹೇಳಿದಂತೆ ಅವ್ನಿಗೆ ಮನಸ್ಸಿನಾಗ ಕಟ್ಟಿದ್ದೇನೆ, ಹೃದಯ ಆತಿ ಬೆಳಕಾಯ್ತು ಸ್ವಲ್ಪ ಅಂತ ಹೇಳಿದೆ. ಅಪ್ಪ ಮತ್ತು ಹಿಂಗೆ ಪರಮಾತ್ಮ ನನ್ನ ತಪ್ಪನಾಗ ಬಂದ ನನ್ನ ಮಗಳ ರುಕ್ಮಿಣಿ ಮಾತಾಡಿ ನನ್ನ ಪಟ್ಟು ಲಗ್ನ ಮಾಡಪ್ಪ, ಜಗತ್ತು ಕಲ್ಯಾಣ ಆಗುವಂಥವು 4 ಮಂದಿ ಪುತ್ರ ಕೊಡ್ತಾರೆ ಅಂತೇಳಿ ಸೊಪ್ಪಣ್ಣ ಹೇಳ್ಯಾನ ಅಂತ ಪ್ರಶ್ನೆ ಮಾಡಿರಿ ಇಟ್ಟಲ್ಪಂತರಿಗೆ. ಅವಾಗ ಇಟ್ಟಲ್ಪಂತ ಹೇಳ್ತಾರೆ, ಅಪ್ಪ ಪಂತ್ರ ನೀವು ಹೆಣ್ಣು ಮಗನ ಹರಿತೀರಿ, ಹೆಣ್ಣು ಮಗ ಇದ್ದವ್ರಿಗೆ ಸ್ವಾಭಾವಿಕ ಕನಸು ಬಿಡು ಖರೆ, ಆದ್ರೆ ನಿಮ್ಗೆ ಹೆಂಗೆ ಬಂದು ಪರಮಾತ್ಮ ಹೇಳ್ಯಾನಲ್ಲ ಹಂಗೆ ನಾನು ಸಪ್ಪಣ್ಣ ಬಂದು ಹೇಳಿ ಅಂತೇಳಿ ಪ್ರಶ್ನೆ ಮಾಡಿದ್ರು. ಅವರು ಯಾರು ಇಟ್ಟಲ್ಪಂತರು ಆ ಅವತ್ತೊಂದು ಹೋಗ್ಬೇಕಾದ್ರೆ ಹೆಂಗಾರು ಮಾಡ್ಕೆ ಸವರ ನಾನು ಅವತ್ತು ಒಂದು ದಿವಸ ಅಗದಿ ಪ್ರೇಮಿಂತ್ರ ಅವರಿಗೆ ಇರುವಂಗನ ವಿಶ್ವಾಸದ ಮೇಲೆ ಇಟ್ಕೊಂಡ್ರು. ಇಟ್ಕೊಂಡು ಅವತ್ತು ಮತ್ತು ಉಪಚಾರ ಮಾಡಿದ್ರು, ಪ್ರಸಾದ ಮಾಡಿ ಎಲ್ಲರಿಗೆ ಅವ್ರಿಗೆ ಸಮಾಧಾನ ಬಂದು ಅವತ್ತಿನ ವಸ್ತು ಇಟ್ಕೊಂಡಿದ್ರಿ. ಅವತ್ತು ಸಪ್ಪಣ್ಣ ಆದ್ಮೇಲೆ ಭಗವಂತ ಇತ್ತಲ್ಪಂತ ಸಪ್ಪಣ್ಣ ಹೋಗಿ ಹೇಳ್ತಾನೆ, ಅಪ್ಪ ಮಾಡ್ತಾನೆ ನೀವು ಅತಿಥಿಯಾಗಿ ಮನೆಗೆ ಬಂದಿಯಲ್ಲ, ಇವ್ರ ಮನ್ಯಾಗ ಬಗ್ಗೆ ತಾಯಿ ಇರ್ತಿದ್ದಾರೆ ಹೆಣ್ಣು ಮಗಳು ರುಕ್ಮಿಣಿ ಮಾತಾ ಸಿದ್ದಪ್ಪಂತ ಅಕ್ಕಿನ ಲಗ್ನ ಮಾಡ್ಕೊಪ್ಪ, ಜಗತ್ತು ಕಲ್ಯಾಣ ಮಾಡುವಂಥ ವ್ಯಕ್ತಿನ 4 ಮಂದಿ ಕೊಟ್ಟು ಬಿಡ್ತಾರೆ ಅಂತ ಸಪ್ಪಣ್ಣ ಹೇಳಿದ. ಮುಂದೆ ಯಾಕೆ ಸಿದ್ದಪ್ಪಂತ ಕೇಳ್ತಾರೆ, ಅಪ್ಪ ಮತ್ತು ಹಂಗಪ್ಪ ಏನು ಸಪ್ಪಣ್ಣಗೆ ಏನಾದ್ರು ಭಗವಂತ ಬಂದಿದ್ದಾನೆ ಅಂತೇಳಿ ಮತ್ತು ಬಂದಿದ್ದ ಕರೀತಾರೆ, ಕರೀನು ಮಾತಾಡ್ಬೇಕಲ್ರಿ ಸಂತ ಸೋಲ್ ಮಾತಾಡಲ್ಲ ಯಾವಾಗೂ. ಹೌದ್ರಿ ಬಾಬಾ ಬಂದಿದ್ದು ಆಯ್ತು ಚಲೋ ಅಂತೇಳಿ ಎಲ್ಲರೂ 4 ಮಂದಿ ಬ್ರಾಹ್ಮಣ ಕೂಡಿ ಕ್ಯಾಸ ಇತ್ತಲ್ಪಂತ ಲಗ್ನ ಮಾಡಿದ್ರು. ಲಗ್ನ ಮಾಡಿದ್ರೆ ಲಗ್ನ ಮಾಡಿ ಅಗದಿ ಅವರಿಗೆ ಜಂತ್ರ ವಿವಾಹ ಹಾಕಿ ಲಗ್ನ ಹಾಕೊಂಡಂತ 4 ದಿವಸ ಹೋದ್ರಿ. 4 ದಿನ ಉಳಿದ್ರು. ಅವಾಗ ಪ್ರತಿ ಏಕಾದಶಿ ಕಾರ್ತಿಕ ಏಕಾದಶಿಗೆ ಪಂಡರಪುರ ಹೋಗಿದ್ದರು ಅವರು.
ಯಾರು ಸ್ವಲ್ಪ ಬಂದರು ಮುಂದೆ ಕಾರ್ತಿಕ ಕಾಸಿ ಇತ್ತು. ಅವಾಗ ಇಲ್ಲಪ್ಪ ಮತ್ತು ನಮ್ಮ ಹಾರಿ ಬಂತು ನಾವು ಕಾರ್ತಿಕ ಪಂಡಪುರ್ತು ಅಂತೇಳಿ ಶುದ್ಧ ಪಂತ್ರಿಗೆ ಹೇಳ್ತಾರೆ ನಾವು ಸ್ವಲ್ಪ ಅಂತ ಮಾವಾಗ ಅಪ್ಪ ಮತ್ತು ನಿಮ್ಮದು ಲಗ್ನ ಆಗಿತ್ತು. ಹಾಂ ಕಾರ್ತಿಕ ಕಾಸಿ ಬಂತಲ್ಲ ನಿನ್ನ ಹೆಂಡತಿ ಕರ್ಕೊ ನಾನು ಬರ್ತೇನೆ ಎಲ್ಲರೂ ಕೂಡಿ ಪಂಡಪುರಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಕೂಡಿ ಸಮಿತಿ 3 ಮಂದಿ ಸಮಿತಿ 4 ಮಂದಿ ಸಮಿತವಾಗಿ ಪಂಡಪುರಕ್ಕೆ ಆದ್ರಿ. ಪಂಡಪುರಕ್ಕೆ ಹೋಗಿ ಚಂದ್ರಭಾಗನಿಗೆ ಜಳಕ ಮಾಡಿ ಇಲ್ಲಿಗೆ ದರ್ಶನ ತಗೊಂಡು ಅವಾಗ ತಿಳ್ಕೊಂತ ಹೇಳ್ತಾನೆ ಅಪ್ಪ ಮತ್ತು ಮಾವ ನೀವು ಮನೆಗೆ ಹೋಗ್ರಿ ನಮ್ಮ ಇಲ್ಲಿ ಕಾಶಿ ಯಾತ್ರೆ ಮಾಡಿ ಬರ್ತೀನಿ ರಾಮೇಶ್ವರಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ಕೊತಾರೆ. ಅವಾಗ ಅದಿದ್ದು ಒಳ್ಳೆ ಬರ್ತಾನೆ ಅವ್ನ ಪ್ರೇಮ ಅವ್ನ ಯಾಕೆ ಹೋಗಲ್ಲ ಅಂತೇಳಿ ಗ್ಯಾಸ್ ಅವ್ರನ್ನ ಕಳಿಸಿ ಇವ್ರ ಮಗಳ ಸಮೇತವಾಗಿ ಆಳಂದಿಗೆ ಬಂದರು. ಯಾರು ಸತು ಬಂದರು. ನೀವು ತಿಳ್ಕೊಂತ ಹಂಗೆ ಹಿಂಗಾಗಿ ಮತ್ತು ಕೊಲ್ಲಾಪುರಕ್ಕೆ ಬಂದು ಹೆಂಗೆ ಬಂದು ಮತ್ತು ಆಳಂದಿಗೆ ಬಂದರು. ಆಳಂದಿಗೆ ಬಂದು ಅಲ್ಲಿ ಮಾವನ ಮನ್ಯಾಗ ಉಳಿದ್ರು. ಒಂದು ದಿವ್ಸಕ್ಕಂತಂದ್ರೆ ಏನಾಯ್ತು ತಂದೆ ತಾಯಿ ಏನು ಹೇಳಿ ಬಂದಿದ್ದಲ್ಲ ಹೊಳ್ಳೆ ಉತ್ತರ ತಂದೆ ತಾಯಿ ನೆನಪಾದ್ರಿ ಮಗು ಇಷ್ಟಲ್ಪಂತ ತಂದೆ ತಾಯಿ ನೆನಪಾಗಲ್ಲ ಅಂತಂದ್ರೆ ಇಲ್ಲ ಮತ್ತು ನಮ್ಮ ಅಪ್ಪಗ ನಮ್ಮ ಅವ್ರಿಗೆ ಹಿಂಗೆ ಹೋಗಿ ಬರ್ತೇನೆ ಬಂದೇನಿ ಮತ್ತು ಹಿಂಗೆಲ್ಲ ಆಯ್ತು ಲಗ್ನ ಆಯ್ತು ಹಿಂಗೆಲ್ಲ ಆಯ್ತು ಕುಲಿ ಅಂತ ಹೇಳಿಯಪ್ಪ ಮತ್ತು ನಾನು ಬರ್ತೇನೆ ಮೂರು ಕೊಡಿ ಅಂತೇಳಿ ಸಿದ್ದಪ್ಪಂತ ಏನು ಮಾಡಿರಿ ರುಕ್ಮಿಣಿ ಮಾತನ್ನು ಕರ್ಕೊಂಡು ಇಷ್ಟಲ್ಪಂತ ಕರ್ಕೊಂಡು ಆಟೆಗಾಂವ್ಗೆ ಹೋದ್ರಿ. ಆಟೆಗಾಂವ್ಗೆ ಹೋಗಿ ಅವ್ರ ತಂದೆ ತಾಯಿ ಹೇಳ್ತಾರೆ ಅಪ್ಪ ಮತ್ತು ನಿಮ್ಮ ಮಗ ಕೇಕ್ ಹತ್ರ ಮಾಡ್ಕೊಂತ ನಮ್ಮ ಚಿಕ್ಕರ್ ಬಂದಿದ್ದ ನಮ್ಮ ಮಗಳ ಕೊಟ್ಟು ಲಗ್ನ ಮಾಡಿದ್ದೇವೆ ಅಂತೇಳಿ ಅವ್ರಿಗೆ ನೋಡಿ ತಂದೆ ತಾಯಿಗೆ ಮಗ ಸೃಷ್ಟಿ ಬಂದದ್ದು ಭಾಳ ಆನಂದ ಆಗ್ತದೆ ಅವ್ರಿಗೆ ಭಾಳ ಪ್ರೇಮ ಆಗ್ತದೆ. ಯಾಕೆ ಅವಲ್ದಾಗ ಅಂತೇಳಿ 1-2 ದಿವಸ ಮಗಳ ಬಿಟ್ಟು ಸಾರಂದಿ ಬಂದವು ಯಾರು ಸಿದ್ದಪ್ಪಂತರು. 1-2 ದಿವ್ಸಕ್ಕಂತಂದ್ರೆ ಗೋವಿಂದ ಪಂತರು ಮೇಡಬಾಯಿ ತೀರ್ಕೊಂಡ್ರು ಅಂತಂದ್ರೆ ವಿಠ್ಠಲ ಪಂತ ಮತ್ತು ಮಾವು ಸುದ್ದಿ ಹೆಚ್ಚಿದ್ರು ಅಂತಂದ್ರೆ ಬಂದು ಅವ್ರಿಗೆ ಜನಕಾರ ಮಾಡಿ ಗ್ಯಾಸ್ ಅದೇನು ನಿಯಮಗಳು ಮಾಡಿ ಹೊಳ್ಳೆ ಆಳಂದಿಗೆ ಬಂದರು. ಅಂದಿನ ಇಲ್ಲೇ ಹೋದ್ರು ನೋಡಿ ಯಾರು ವಿಠ್ಠಲ ಪಂತರು ಮತ್ತು ರುಕ್ಮಿಣಿ ಮಾತಾ ಆಪೆಗಾಂವ್ತರ ಏನು ಬಂದು ಹೋದ್ರು. ಅಲ್ಲಿ ತಂದೆ ತಾಯಿ ಕೇಳ್ಕೊಂಡು ಮತ್ತು ಎಲ್ಲೆಲ್ಲ ಮುಗಿತಿ ಹೊಳ್ಳಿ ಇಲ್ಲೇ ಬಂದು ಉಳಿದ್ರು ಅಂತಂದ್ರೆ ಒಂದೇ ವರ್ಷದ ಮ್ಯಾಲೆ 4-6 ವರ್ಷ ಉಳಿದ್ರಿ ಅವರು. ಉಳಿದ ಪುಲ್ಲೆ ಇವ್ ನೋಡ್ರಿ ಹೆಂಡತಿಗೆ ಹೇಳ್ತಾನೆ ಅಲ್ಲ ನಾವು ಲಗ್ನ ಆಗಿ ದಿವಸ ಆಯ್ತು ಈ ಸಂಸಾರದೊಳಗೆ ನಂಗೆ ಯಾಕೋ ನಿತ್ತ ಮನಸ್ಸ ಚಂಚಲ ಆಗತೈತಿ ನಾನು ಸನ್ಯಾಸಿ ದೀಕ್ಷಾ ತೊಗೋಬೇಕಂತೇಳಿ ಮಾಡೀನಿ ಹೆಂಗಂತೇಳಿ ರುಕ್ಮಿಣಿ ಮಾತಾಡಿ ಕೇಳ್ತಾನೆ ರೀ ಅದು ತಿಳ್ಕೊಂತ. ಅವಾಗ ಆ ಮಾತು ತಂದೆಗೆ ಹೇಳ್ತಾಳ್ರಿ ಸಿದ್ದಪ್ಪಂತರಿಗೆ ಅಪ್ಪ ಮತ್ತು ಹಿಂಗೆ ನಮ್ಮ ಪತಿರಾಯ ಹಿಂಗೆ ನಾಗ್ತಾನೆ ಹೆಂಗೆ ಅಂತೇಳಿ ತಂದೆಗೆ ಹೇಳ್ತಿಲ್ಲ ಅಂತಂದ್ರೆ ಅವ್ನು ಹೇಳ್ತಾನೆ ಮಗಳಿಗೆ ಅವ್ವ ಮಕ್ಕಳಾದರೆ ಸನ್ಯಾಸಿ ದೀಕ್ಷಾ ತೊಗೊಳಕ್ಕೆ ಯಾರಿಗೆ ಬರೋಲ್ಲ ಕೊಡಕ್ಕೂ ಯಾರಿಗೆ ಬರೋಲ್ಲ ತೊಗೊಳಕ್ಕೆ ಬರೋಲ್ಲ ನೀವು ಮತ್ತು ಅನುಮತಿ ಪಾಠ ಇಟ್ಟಿವ ಅಂತೇಳಿ ಮಗಳಿಗೆ ತಿಳುವಳಿಕೆ ಹೇಳಿದ್ರವ ಮಗಳು ಮತ್ತು ಗೊತ್ತಾಗ್ತಿಲ್ಲ ಅಂದ್ರೆ ಸುಮ್ಮನೆ ತೊಗೊಳೋರೈತಿ ಇವರಿಗೆ ದಿನ ಹೆಚ್ಚಾಗೈತ್ರ ಸನ್ಯಾಸಿ ದೀಕ್ಷಾ ತೊಗೊಳ್ಳೋದು ದಿನಕ್ಕೆ ಯಾವಾಗ ಕಾಸಿ ಬಾದೇನು ಯಾವಾಗ ಸನ್ಯಾಸಿ ಆದ್ರು ಅಂತ ಮನಸ್ಸಿನಾಗ ಕಟ್ಟಿತೈತ್ರಿ. ಹಂಗೆ ಅಚಾನಕ್ ಬಂದು ನ್ಯೂಸ್ ನೋಡಿ ರುಕ್ಮಿಣಿ ಮಾತಾಗಿ ಶರೀರದೊಳಗೆ ಸುಸ್ತಾಗಿದ್ದಲ್ಲ ಒಂದಿನ ಸುಸ್ತಾದಾಗ ವಿಚಾರ ಮಾಡಿದೆವು ಯಾರು ಇಟ್ಟಲ್ಪಂತ ಸನು ಹಾಜಿ ಕರಾವು ಇತರ ತರವೇ ಪಾರ ಭವಿಷ್ಯಂದು ನಾಸಿವಂತ ದೇಹ ಜನರ ಸಕಲ ಆವಿಷ್ಕಾರತು ಕಾಲ ಸಾವಧಾನ ಅಂತೇಳಿ ಇದು ಶರೀರ ನಾಸಿವಂತ ಐತಿ ನಮ್ಗೆ ಹೆಂಗಾರ ಮಾಡಿ ಕಾಶಿ ರಾಮಾನಂದ ಸ್ವಾಮಿಗಳು ಆಶೀರ್ವಾದ ಮಾಡಿಸ್ಬೇಕು ಸನ್ಯಾಸಿ ದೀಕ್ಷಾ ತಗೋಬೇಕಂತ ವಿಚಾರ ಮಾಡಿ ನೋಡಿರಿ. ಅವಾಗೇನು ಶರೀರ ಸುಸ್ತಿದ್ದಲ್ಲ ತಾಯಿ ಅವಾಗ ಇಲ್ಲ ನಾನು ಇಲ್ಲೇಯಿಂದ ಇದಕ್ಕೆ ಜಳಕ ಮಾಡಿ ಬರ್ತೇನೆ ಅಂತೇಳಿ ಪ್ರಶ್ನೆ ಮಾಡ್ತಾನೆ ರೀ. ಆ ಶರೀರದಾಗ ಸುಸ್ತಿದ್ಲು ಶರೀರ ಪ್ರಜ್ಞೆ ಆಗಿಲ್ಲ. ಅವಾಗ ಯಾಕೆ ಅವಾಗ ಹೋಗಿರಿ ಅಂತೇಳಿ ಆಕೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಪರ್ಮಿಷನ್ ಕೊಟ್ಟರು. ಅಷ್ಟರ ಮ್ಯಾಲೆ ಕಾಶಿಗೆ ಹೋದ್ ನೋಡಿ ಪಂತರು. ಕಾಶಿ ಒಳಗೆ ರಾಮಾನಂದ ಸ್ವಾಮಿಗಳಿಗೆ ಶ್ರೀ ಸಂತಾಚಿಯ ಮಾತಾಚರಣವರಿಗೆ ಸಾಷ್ಟಾಂಗ ಈ ಕಡೆ ದಂಡವತ್ತೆ ವಿಶ್ರಾಂತಿ ಪಾವಲು ಸಂಬಾಳ ಉತ್ತರಿ ವಾಡಲಿ ಅಂತಾರೆ ಪ್ರೇಮ ಸುಖಂತ ಪ್ರೇಮದಂತೆ ಅವ್ರನ್ನ ಅಲ್ಲಿಂದ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ ನೋಡಿ ಯಾರು ರಾಮಾನಂದ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರೆ ಅವ್ರು ಇಲ್ಲಿಪ್ಪ ಮತ್ತು ನಾವು ನಿಮ್ಗೆ ದೀಕ್ಷಾ ತೊಗೊಳಕಂತ ಬಂದೀನಿ ನನಗೆ ಮನ್ಯಾಗ ತಂದಿಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗೂ ಇಲ್ಲ ಮಕ್ಕಳಿಲ್ಲ ಅಂತ ಎಲ್ಲನೂ ಸುಳ್ಳು ಹೇಳಿಬಿಟ್ರಿ. ಅವರಿಗೆ ಇವ್ರ ಚೈತನ್ಯ ನೋಡಿ ಇವ್ರ ತರುಣಾವಸ್ಥೆ ನೋಡಿ ಭಾಳ